ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಧಿವೇಶನ ಕರೆದಿರೋದು ಗವರ್ನರ್ ಸ್ಪೀಚ್ ಬಗ್ಗೆ, ಜಂಟಿ ಅಧಿವೇಶನ. ಅಲ್ಲಿ ಮಾನ್ಯ ರಾಜ್ಯಪಾಲರ ಭಾಷಣ ಏನು ಸಾಂಪ್ರದಾಯಿಕವಾಗಿ ಮಾಡ್ತಾರೆ ಅದ್ರ ಬಗ್ಗೆ ಇದೆ. ಅದಾದ್ಮೇಲೆ 2 ದಿನ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಏನು ಒಂದು ದೊಡ್ಡ ಅನ್ಯಾಯ ಮನ್ರೇಗಾ ಬಿಲ್ಲನ್ನು ರದ್ದು ಮಾಡಿದೆ, ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಚರ್ಚೆ ಮಾಡ್ಲಿಕ್ಕಂತ ಕರೆದಿದ್ರು. ನೋಡೋಣ ಹೇಗಾಗುತ್ತೆ. ಅದರಲ್ಲಿ ನಿಮ್ಗೆ ವಿಶೇಷವಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್. ಅದು ವಿಶೇಷ ಜವಾಬ್ದಾರಿ ಅಲ್ಲ, ಅದು ಜವಾಬ್ದಾರಿನೇ ಅಲ್ಲ, ಯಾಕಂದ್ರೆ ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರೋದು. ವಿಶೇಷತನ ಅಂತ ಏನಿಲ್ಲ, ಹೊಣೆಗಾರಿಕೆ ನಮ್ಮ ಇಲಾಖೆ ಇರೋದ್ರಿಂದ ನಾವೇ ಸ್ವಲ್ಪ ಮುಂದಾಳತ್ವ ವಹಿಸ್ಕೋಬೇಕಾಗುತ್ತೆ. ಈಗಾಗಲೇ BB ಗ್ರಾಮ್ಜಿ ಮತ್ತೆ ಮನ್ರೇಗಾ ಇವೆರಡರ ಮತ್ತೆ ಏನು ಅಂತರ ಇದೆ ಈಗಾಗಲೇ ಜನರ ಮುಂದೆ ಇಟ್ಟಿದ್ದೇವೆ. ಇದರ ಆರ್ಥಿಕ ಹಾಗೂ ಸಾಮಾಜಿಕ ಪರಿಣಾಮಗಳನ್ನು ಕೂಡ ನಾವು ತಿಳಿಸಿ ಹೇಳಿದ್ದೇವೆ. ಸೊ ಇದನ್ನ ನಾವು ಕಾನ್ಸ್ಟಿಟ್ಯೂಷನಲ್ಲಿನೂ ಚಾಲೆಂಜ್ ಮಾಡ್ತೀವಿ, ಲೀಗಲಿನೂ ಚಾಲೆಂಜ್ ಮಾಡ್ತೀವಿ, ಹಾಗೂ ಜನರ ನ್ಯಾಯಾಲಯಕ್ಕೂ ಹೋಗ್ತೀವಿ. ಕೇಂದ್ರದ ಜೊತೆಗೆ ಸಂಘರ್ಷ ಸರಿಯಲ್ಲ ಅನ್ನೋ ಒಂದು ಮಾತುಗಳನ್ನು ಬಿಜೆಪಿ ಅವರು ಹೇಳ್ತಾರೆ. ಸಂಘರ್ಷ ಯಾರ್ರಿ ಮಾಡ್ತಾ ಇರೋದು? ಒಂದು ಯಾವ್ದಾದ್ರೂ ಒಂದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅನ್ನ ನೀವು ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಮಾಡ್ತಾ ಇದ್ರೆ ಅವ್ರ ಜೊತೆ ಸಮಾಲೋಚನೆನೂ ಕೂಡ ಮಾಡೋದಿಲ್ವಾ? ನಮ್ಮ 40% ನಮ್ಮ ದುಡ್ಡನ್ನ ತಗೋತಾ ಇದ್ದಾಗ ಯಾಕೆ ತಗೋತಾ ಇದ್ದೀರಾ, ಹೇಗ್ ತಗೋತಾ ಇದ್ದೀರಾ ಅಂತಾನು ಕೂಡ ನಮ್ ಜೊತೆ ಮಾತಾಡೋದಿಲ್ವಾ? ಕನ್ಸಲ್ಟೇಷನ್ ಅನ್ನೋದೇ ಇಲ್ವಾ? ಆರ್ಟಿಕಲ್ 21, ಆರ್ಟಿಕಲ್ 258, ಆರ್ಟಿಕಲ್ 280 ಕ್ಲಿಯರ್ ವೈಲೇಷನ್ಸ್ ಇದೆ. ಅದ್ರ ಬಗ್ಗೆ ಚರ್ಚೆನೂ ಮಾಡೋದು ಬೇಡ. ಕೇಂದ್ರ ಸರ್ಕಾರ ಏನಿದು ಸರ್ವಾಧಿಕಾರಿ ಧೋರಣೆ ಮಾಡ್ತದೆ, ಸರಿಯಲ್ಲ. ಇದನ್ನ ನಾವು ಲೀಗಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದೀವಿ, ಮಾಡ್ತೀವಿ. ಸರ್, ಶಿಡ್ಲಘಟ್ಟ ಪ್ರಕರಣದಲ್ಲಿ ರಾಜೀವ್ ಗೌಡ ಅವರು ಧಮಕಿ ಹಾಕಿರುವಂತದ್ದು. ರಾಜೀವ್ ಗೌಡ ಇರ್ಬೋದು, ಯಾರೇ ಇರ್ಬೋದು, ನೋಬಡಿ ಇಸ್ ಅಬೌವ್ ದ ಲಾ. ಅವರು ಮಾತನಾಡಿರೋದು ಸರಿಯಲ್ಲ, ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಯಾರಿಗೂ ಕೂಡ ಕಾನೂನಿನಲ್ಲಿ ಇರ್ಬೋದು, ಸಂವಿಧಾನದಲ್ಲಿ ಇರ್ಬೋದು, ಬೇರೆಯವರಿಂದ ನಿಂದಿಸೋದಾಗ್ಲಿ, ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವ್ರಿಗೆ ಯಾರಿಗೂ ಹಕ್ಕಿಲ್ಲ. ವಾಟ್ ಎವರ್ ಇಟ್ ಈಸ್ ರಾಂಗ್. ಈಗಾಗಲೇ ಪಾರ್ಟಿ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ, ಅದಕ್ಕೆ ಕ್ರಮ ತಗೋತಾರೆ ಅಂತ. ರಾಜ್ಯದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಬಿಜೆಪಿ ಅವರು ಟ್ವೀಟ್ ಮಾಡ್ತಾ ಇರುವಂತದ್ದು ಸರ್. ಬಿಜೆಪಿ ಅವರಿಂದ ಸಂಸ್ಕೃತಿ ಕಲಿಬೇಕೇನ್ರಿ ನಾವು? ಇದೇ ನಿಮ್ಮ ಮುನಿರತ್ನ ಅವ್ರು ಏನೇನ್ ಮಾಡಿದ್ದಾರೆ ಗೊತ್ತಿದ್ದಾರೆ. CT ರವಿ ಅವರು ನಿಮ್ ಕೌನ್ಸಿಲ್ ನಲ್ಲಿ ಏನ್ ಹೇಳಿದ್ದಾರೆ ಗೊತ್ತಿದ್ದಾರೆ. ನಿಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಬಂದು ಚಿತಾಪುರ್ನಲ್ಲಿ ನನಗೆ ನಾಯಿ ಅಂತ ಹೋಗಿದ್ದಾರೆ. ಇವ್ರ ಹತ್ರ ಸಂಸ್ಕೃತಿ ಕಲಿಬೇಕಾ? ನಮ್ಗೆ ಇವ್ರ ಹತ್ರ ಕಲಿಬೇಕಾ? ಸುಮ್ಮನೆ ಇವರು ಧರ್ಮದ ಹೆಸರಲ್ಲಿ, ಗ್ರಂಥಗಳ ಹೆಸರಲ್ಲೇ ಇವ್ರು ರಾಜಕೀಯ ಮಾಡೋದು ಹೊರತು ಇವರಲ್ಲಿ ಒಂದು ನಯಾ ಪಾಯಸ ಸಂಸ್ಕೃತಿ ಇಲ್ಲ. CM ಮತ್ತು DCM ಅವರನ್ನು ದೆಹಲಿ ಕರ್ಸ್ಕೋತಾರೆ ಸರ್, ಹೈಕಮಾಂಡ್ ಹೇಳಿದಾರಲ್ಲ, ಕರೆಸ್ತಾರೆ ಅಂದ್ರೆ ಕರೆಸ್ತಾರೆ. ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರೋ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡ್ಲಿ, ಯಾಕೆ ಕೇಂದ್ರದಲ್ಲಿ ಸ್ಥಾನಮಾನ ಕೊಡಲ್ಲ ಅಂತ? ಇಟ್ ಇಸ್ ಹಿಸ್ ವಿಶ್, ನಾವ್ ಯಾಕೆ ಕಮೆಂಟ್ ಮಾಡಬೇಕು? ಅವರು ಪಂಚಾಯತ್ ಚುನಾವಣೆ ಮಾಡ್ತಾರ, ಪಾರ್ಲಿಮೆಂಟ್ ಚುನಾವಣೆ ಮಾಡ್ತಾರ, ಅದು ಅವ್ರ ಇಟ್ ಈಸ್ ಹಿಸ್ ಪಾರ್ಟೀಸ್ ಕಾಲ್ ಅಂಡ್ ಇಟ್ ಈಸ್ ಹಿಸ್ ಪರ್ಸನಲ್ ಚಾಯ್ಸ್. ಅದಕ್ಕೆ ನಮಗೇನ್ ಸಂಬಂಧ? ಇಲ್ಲಿ ಆಗ್ಲೇ JDS ನಿರ್ಣಾಮ ಆಗ್ತಾ ಇದೆ. JDS ಪಕ್ಷವನ್ನ ಲೀಸಿಗೆ ಕೊಟ್ಬಿಟ್ಟಿದ್ದಾರೆ ಬಿಜೆಪಿಗೆ. ಈಗ ಅವ್ರ ಸಂಬಂಧಿಕರೇ ಹೋಗ್ಬಿಟ್ಟು ಬಿಜೆಪಿ ಟಿಕೆಟ್ ತಗೊಂಡು ನಿಲ್ತಾರೆ ಅಂದ್ರೆ ಆ ಪಕ್ಷ ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತ ನೀವೇ ಯೋಚನೆ ಮಾಡಬೇಕು. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.